ಸರ್ ನನ್ಗೆ 6 ಜನ ಅಣ್ಣ ಇದ್ದಾರೆ. 6 ಜನ? ಹಾ ಸರ್. ಓಕೆ. ನಾನು ಒಬ್ಳೆ ಹೆಣ್ಮಗಳು. ನನ್ನ ಮನೇಲಿ ಯಾರು ಲಾಸ್ಟ್ ತಮ್ಮ ನಾನು ಇಬ್ರೇ ಖಾಲಿ ಕಲ್ತಿರೋದು. ಸ್ಕೂಲ್ ಓದಿರೋದು ಇಬ್ರೇ. ಅದ್ರಲ್ಲಿ ನನ್ 10th ಎಕ್ಸಾಮ್ ಇದೆ ಸರ್. ಅವಾಗ ಇವ್ರು ಬಂದಿದ್ರು ನನ್ಗೆ ಹೆಲ್ಪ್ ಮಾಡಕಂತ ಎಕ್ಸಾಮ್ಗೆ. ಏನಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ? ಎಕ್ಸಾಮ್ಗೆ ನಮ್ಮ ಊರಿಂದ ಬೇರೆ ಹಳ್ಳಿ ಕಡೆ ಎಕ್ಸಾಮ್ ಬಿದ್ದಿತ್ತು. ಎಕ್ಸಾಮ್ ಸೆಂಟ್ರು. ಎಕ್ಸಾಮ್ ಅಲ್ಲಿ ನಿಮ್ಗೇನು ಹೆಲ್ಪ್ ಮಾಡ್ತಾರೆ ಅವರು? ಬೈಕಲ್ಲಿ ಕರ್ಕೊಂಡು ಹೋಗಿ ಕರ್ಕೊಂಡ್ ತಂದು ಬಿಡ್ತಿದ್ರು. ನಮ್ಮ ಮನೇಲಿ ಯಾರು ಓದಿಲ್ಲ ಅಂತ ನಮ್ಮ ಅಮ್ಮ ಕರ್ಸಿದ್ರು. ಬಟ್ ಅವ್ರು ಏನಾಗ್ಬೇಕು ನಿಮ್ಗೆ ಅವಾಗ? ರಿಲೇಷನ್ ಆಗ್ತಾರೆ, ಮಾವ ಮಗ ಆಗ್ತಾರೆ, ಸ್ವಲ್ಪ ದೂರ ಓಕೆ. ರಿಲೇಷನ್ ಮಾವ ಮಗ ಆಗ್ತಾರೆ. ಅವಾಗ ನನ್ಗೆ ಅವರು ಒಂಥರ ಇಷ್ಟ ಆಗೋ ತರ ನಡ್ಕೊಂಡ್ರು. ನನ್ಗೆ ಒಂಥರ ಕೇರಿಂಗ್ ಮಾಡೋದು. ಆತರ ನೀನ್ ಒಬ್ಳೆ ಇದೆಯಲ್ಲ, ನಿಮ್ ಮನೇಲಿ ಕೊಟ್ರೆ ನಾನ್ ಮದ್ವೆ ಆಗ್ತೀನಿ, ಹಂಗೆ ಹಂಗೆ. ನಮ್ಮ ಅಣ್ಣರಿಗೆಲ್ಲ ಕೇಳಿದ್ರು ನಮ್ಮ ಅಣ್ಣ ಯಾರು ಕೊಡಲ್ಲ ಅಂತ ಅಂದ್ರು. ಕೊಡಲ್ಲ ಅಂದಾಗ ಸುಸೈಡ್ ಮಾಡ್ಕೋಕ್ ಹೋಗಿದ್ರು. ಬೈಕಿಂದ ಬಿದ್ದಿದ್ರು. ಬೈಕಿಂದ ಬಿದ್ರೆ ಸೂಸೈಡಾ? ಅಂದ್ರೆ ನಮ್ಮ ಮನೇಲಿ ಟ್ಯಾಬ್ಲೆಟ್ ತಗೊಂಡ್ಬಿಟ್ಟು ಓಕೆ. ನನ್ನ ಎದುರುಗಡೆನೆ ಟ್ಯಾಬ್ಲೆಟ್ ತಗೊಂಡು ಯಾವ್ದೋ ಇದ್ರಲ್ಲ ಹೋಗಿ ಬಿದ್ದಿದ್ರು ರೋಡ್ ಹತ್ರ. ಅವಾಗ ಇಷ್ಟೆಲ್ಲ ಮಾಡಿದಾರೆ. ಕೊಡ್ತೀನಿ ಅಂತ ನಮ್ಮ ಅಮ್ಮ ಕೊಡ್ತೀನಿ ಅಂತ ಒಪ್ಕೊಂಡ್ರು. ಅದಕ್ಕೆ ಇವಾಗ ಅವಾಗ ನನ್ಗೆ ಎಂಗೇಜ್ಮೆಂಟ್ ಆಯ್ತು ಸರ್. ಓಕೆ. ಅದೆಲ್ಲ ಆದ್ಮೇಲೆ ಎಂಗೇಜ್ಮೆಂಟ್ ಆಯ್ತು. ಎಂಗೇಜ್ಮೆಂಟ್ ಆದ್ಮೇಲೆ ನಮ್ಮ ಅಣ್ಣದು ಚಿಕ್ಕಣ್ಣಂದು ಮಕ್ಕಳದು ಇವಾಗ ಇದು ಮಾಡ್ತಾರಲ್ಲ, ಫಂಕ್ಷನ್ ಅಂತ ಮಾಡ್ತಾರಲ್ಲ, ಕೂದಲ್ ತೆಗೆಯೋದು ಸರ್. ಅವಾಗ ಒಂದ್ ದೇವ್ರ ಹತ್ರ ಹೋಗಿದ್ವಿ. ಅಂದ್ರೆ ಮುಡಿ ಕೊಡೋ ಕಾರ್ಯಕ್ರಮ? ಹೌದು. ಆ ದೇವ್ರ ಹತ್ರ ಹೋಗಿದ್ವಿ. ಆ ದೇವ್ರ ಹತ್ರ ಹೋದಾಗ ನಾನು ಅವ್ರದ್ದು ಡೈರೆಕ್ಟ್ ಆಗಿ ನೋಡ್ಬಿಟ್ಟೆ. ಒಂದ್ ಹುಡ್ಗಿನ ಕರ್ದ್ಬಿಟ್ಟು ನಂಬರ್ ಕೊಡೋದು. ಒಂದ್ ಹುಡ್ಗಿನ ಚಾಟ್ ಮಾಡ್ತಾ ಇರೋದು, ಹುಡ್ಗಿನ ಆ ಕಡೆ ಸೈಡಲ್ಲಿ ಕರ್ದು ಮಾತಾಡೋದೆಲ್ಲ ನೋಡ್ದೆ. ಅಲ್ಲಿ ದೇವಸ್ಥಾನದಲ್ಲಿ ಆ ಹುಡುಗಿ ಹೆಂಗ್ ಪರಿಚಯ? ಆ ಹುಡ್ಗಿ ಇವ್ರನ್ನ ನೋಡ್ತಾ ಇದ್ರಂತೆ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡೋದ್ನ. ನಾನು ದೂರದಲ್ಲಿ ಕುತ್ಕೊಂಡು ನೋಡ್ದೆ. ನಾನು ನಂಬರ್ ಕೊಡು ಅಂತ ಹೆಂಗ ಸನ್ನೆ ಮಾಡೋದು ಎಲ್ಲ ಮಾಡೋದು ನಾನ್ ನೋಡ್ದೆ. ನನ್ ಎಂಗೇಜ್ಮೆಂಟ್ ಆದ್ರೂ ಸಹಿತ ಹಿಂಗ್ ಮಾಡ್ತಾ ಇದಾರಲ್ಲ ಇವ್ರು ನನ್ಗೆ ಅಂತ ನಾನ್ ಏನ್ ಮಾಡ್ದೆ, ನಾನ್ ಡೈರೆಕ್ಟ್ ಆಗಿ ಹೋಗ್ತಿದ್ದೆ. ಏನ್ ಮಾಡ್ತಾ ಇದೀರ ನೀವು? ಹುಡ್ಗಿನ ನಂಬರ್ ಕೊಡ್ತಾ ಇದ್ರಲ್ಲ, ಒಂಥರ ಸನ್ನೆ ಮಾಡ್ತಾ ಇದ್ರಲ್ಲ ಅಂದಕ್ಕೇನೆ ಸಪರೇಟ್ ಆಗಿ ಕರ್ಕೊಂಡ್ಬಂದು ನಾನ್ ಜೋರಾಗಿ ಹತ್ಬಿಟ್ಟೆ ಸರ್. ನಾನ್ ಜೋರಾಗಿ ಹತ್ಬಿಟ್ಟೆ. ಯಾಕೆ ನನ್ಗೆ ಈ ತರ ಮಾಡ್ತಾ ಇದ್ರ? ನೀವು ಎಂಗೇಜ್ಮೆಂಟ್ ಆಗಿದೆ, ಯಾಕೆ ನೀವು ಈ ತರ ನನ್ಗೆ ಬೇರೆ ಹುಡ್ಗಿ ನಂಬರ್ ಕೊಡೋದೆಲ್ಲ ಮಾಡ್ತಾ ಇದೀರ ಅಂತ ನಾನ್ ಜೋರಾಗಿ ಒದ್ದಾಡ್ಬಿಟ್ಟು ಆಗ್ತಾ ಇದ್ದೆ. ಯಾಕೆ ನನ್ ಲೈಫ್ ನ ಹೆಂಗ್ ಮಾಡ್ತಾ ಇದೀರ ಅಂತ. ಅಲ್ಲಿ ನಮ್ಮ ಫಂಕ್ಷನ್ ಅಲ್ಲಿ ಇರ್ಲಿಲ್ಲ ಅವ್ರು. ನಾನು ಆ ತರ ಮಾಡ್ತಾ ಇದ್ದೆ ಅಂತ ಬೈಕ್ ತಗೊಂಡ್ಬಿಟ್ಟು ಓಡೋಗ್ರು. ಅವ್ರ ಫೋನ್ ಸಹಿತ ನನ್ನ ಹತ್ರನೇ ಬಿಟ್ಟು ಓಡೋಗ್ಬಿಟ್ರು. ಅಂದ್ರೆ ಅವ್ರು ಮಾಡ್ತಿದ್ದು ಹೌದು ಅಂತ ಒಪ್ಕೊಂಡಂಗೆ? ಒಪ್ಕೊಂಡಿರೋ ಅವಳೇ ನಂಗೆ ಫೋನ್ ನಂಬರ್ ಬೇಡ್ದಳು, ನಾನು ಕೊಟ್ಟೆ ಅಂತ ಹೇಳಿದ್ರು. ಸರಿ, ನಾನು ಇದ್ರು ಸಹಿತ ಇನ್ನೊಂದು ಹುಡುಗಿ ನನ್ನ ಎದುರುಗಡೆ ನೋಡ್ತಿರ್ಲಿಲ್ಲ. ನಿಮ್ ಮೇಲೆ ನಂಬಿಕೆ ಇಟ್ಕೊಂಡು ಹೆಂಗ್ ನಾನ್ ಮದ್ವೆ ಆಗ್ಬೇಕು, ನಿಮ್ ಜೊತೆ ಹೆಂಗಿರ್ಬೇಕು ಅಂತ ನಾನ್ ಕೇಳಿದೆ. ಅದನ್ನೆಲ್ಲ ಕೇಳೋದು ಅಲ್ಲಿ ನಿಂದಿರ್ಲಿಲ್ಲ ಸರ್. ಬೈಕ್ ತಗೊಂಡ್ಬಿಟ್ಟು ಓಡೋದ್ರು. ಅವ್ರ ಫೋನ್ ಎಲ್ಲ ಇದು ಮಾಡಿ 2 ದಿನ ಆಗೋದು ನಾವೇ ತಿರ್ಗಾ ಅವ್ರ ಮನೆಗೆ ಹೋದ್ವಿ. ಅಂದ್ರೆ ನಿಮ್ ಮನೆಯವ್ರಿಗೆ ಅದನ್ನ ಹೇಳ್ದ? ನಾನ್ ಹೇಳ್ದೆ, ನನ್ನ ಎದುರುಗಡೆ ನೀವು ಮಾಡ್ತಾ ಇದ್ನು ಅಂತ ಹೇಳಿದೆ. ನಮ್ಮ ಅಮ್ಮ, ನಮ್ಮ ಅಣ್ಣ, ಇನ್ನೊಂದು ಅಣ್ಣ ಹೆಂಡತಿ ನನ್ಗೆ ಅವ್ರ ಮನೆ ಕರ್ಕೊಂಡು ಅವರೇ ಹೋಗ್ತೀನಂದ್ರು. ಅವನು ಇಷ್ಟೆಲ್ಲಾ ಬಂದು ನಿನ್ ಹೆಸರೆಲ್ಲ ಹಾಳು ಮಾಡಿದಾನೆ, ಊರಿಗೆಲ್ಲ ಬಂದು ಮದುವೆ ಮಾಡ್ಕೊತೀನಿ ಹಂಗ್ ಮಾಡ್ತೀನಿ ಅಂತ ಎಲ್ಲ ಕರಿ ಹೆಸರು ಹಾಳು ಮಾಡಿದಾನೆ. ನಾವ್ ಹೋಗ್ಬಿಟ್ಟು ಒಂದ್ಸಲ ಕೇಳ್ತೀವಿ ಅಂತ ಹೋಗ್ತೀನಂದ್ರು. ನಾನು ಅವ್ರು ಹೋದ್ರೆ ಅವ್ನು ಒಪ್ಪಲ್ಲ ಅಂತ ನನ್ಗೆ ಗೊತ್ತು. ನಾನು ಬರ್ತೀನಿ ಜೊತೆಗೆ. ನಂದು ಹೆಸರು ಒಪ್ಪಲ್ಲ ಅಂದ್ರೆ ನಾನು ಮದುವೆ ಮಾಡ್ಕೊತೀನಿ ಅಂತ ಈಗ ಒಪ್ಪಲ್ಲ ಅವನು. ಯಾಕಂದ್ರೆ ಅವ್ನೆಲ್ಲ ನೋಡಿದೀನಿ ನಾನು. ಅದಕ್ ನಾನು ನಿಮ್ ಜೊತೆನೆ ಬರ್ತೀನಿ ಅಂತ ಅವ್ರ ಜೊತೆನೆ ಹೋದೆ ಸರ್ ಅವ್ರ ಮನೆಗೆ. ಅವ್ರ ಜೊತೆಗೆ ಹೋದೆ ನಾನು. ಹೋಗೋದು ನಾವೆಲ್ಲ ಕೇಳಿದ್ರು, ಮದ್ವೆಗೆ ಮಾಡ್ಕೊತಿಲ್ಲಪ್ಪ, ಇಷ್ಟೇ ಆಗ್ಬಿಡ್ತೀಯ. 3 ವರ್ಷ ಆಗಿತ್ತೇನೋ ಸರ್ ನಂಗೆ ಎಂಗೇಜ್ಮೆಂಟ್ ಆಗಿ. 3 ವರ್ಷ? 3 ವರ್ಷ ನನ್ನ ಮದ್ವೆನೇ ಆಗಿರ್ಲಿಲ್ಲ ಸರ್. ಕಾರಣ ಹೆಂಗವ? ಕಾರಣ ನಾನು ಏನಾದ್ರು ಜಾಬ್ ಮಾಡ್ತೀನಿ, ನಾನು ಏನಾದ್ರು ಪೊಲೀಸ್ ಇಂಟರ್ವ್ಯೂ ಹಾಕ್ತೀನಿ ಅಂತ ಹೇಳೋರು ಅವರು. ಅವ್ರು ಹೇಳೋರು. ಸರಿ ಅಂತ 3 ವರ್ಷ ಎಂಗೇಜ್ಮೆಂಟ್ ಆಗಿ ಇಲ್ಲಿ ಬೆಂಗಳೂರಲ್ಲೇ ಇದ್ರು ಅವ್ರು. 3 ವರ್ಷ ಬೆಂಗಳೂರಲ್ಲೇನೆ ವರ್ಕ್ ಮಾಡ್ತಿದ್ರು. ನೀವು ಊರಲ್ಲಿ ಇದ್ರಿ? ನಾನು ಊರಲ್ಲಿದ್ದೆ. ಬಟ್ ಅವ್ರು ಬೆಂಗಳೂರಲ್ಲಿ ಏನ್ ಸಪರೇಟ್ ಇದ್ರಲ್ಲ, ಅದಕ್ಕಿಂತ ಮುಂಚೆ ನಡೆದಿದ್ದ ಇದು ಮುಡಿ ಕಾರ್ಯಕ್ರಮ? ಹೌದು ಸರ್, ಬೆಂಗಳೂರಲ್ಲಿ ಇಲ್ಲದಾಗ ನಡೆದಿದ್ದದು. ಅದಾದ್ಮೇಲೆ ಬೆಂಗಳೂರಿಗೆ ಬಂದಿದ್ದು?
ಅದಾದ್ಮೇಲೆ ಬೆಂಗಳೂರು ಬಂದು ಮತ್ತೆ ಬೆಂಗಳೂರಲ್ಲಿ ಯಾರನ್ನ ನೋಡಿದೀನಿ ಅಂತ ಆ ಹುಡುಗಿ ಜೊತೆ ನನ್ಗೆ ಕಾನ್ಫರೆನ್ಸ್ ಅಲ್ಲಿ ಮಾತಾಡಿದ್ರು ಸರ್. ನಾನ್ ಬೇರೆ ಹುಡುಗಿನ ಇಷ್ಟಪಡ್ತಿದೀನಿ ಅಂತ ಅದನ್ನು ಮಾಡಿದ್ರು ಸರ್. ಓ ಕಾನ್ಫರೆನ್ಸ್ ಆಗ್ಬಿಟ್ಟು ಯಾರೋ ಚೈತ್ರ ಅಂತ ಮಾತಾಡ್ಬಿಟ್ಟು ಯಾಕೆ ನಮ್ಮ ಮಾಮನ ನೀನ್ ಮಾತಾಡ್ತಿ ಅಂತ ನಾನಂದೆ. ನಾನೇ ನಿನ್ ಮಾಮ ಮಾತಾಡಲ್ಲ, ನಿನ್ ಮಾಮ ನನ್ನಿಂದೆ ಬಿದ್ದಿರೋದು ಅಂತ ಅಂದ್ಳು ಅವಳು. ಅನ್ನೋದು ನೀವು ಇಷ್ಟ ಪಡಲ್ಲ ಅಂತ ಅಲ್ರಿ, ಅವಳು ಇಷ್ಟ ಪಡ್ತಾಳೆ ಅಂತ ಹೇಳಿದ್ರೆ ನೀವೇ ಪಡ್ತೀರಿ ಅಂತ ಅನ್ನೋದು. ಇಲ್ಲ ನಾನ್ ಹಂಗಿಲ್ಲ ಅಂತ ಅವಳಿಗೆ ಅವಾಗೇ ಬಿಟ್ಬಿಟ್ರು ಸರ್ ಅವರು ಬೈದ್ಬಿಟ್ಟು. ಯಾರು ಬಿಟ್ರು? ಆ ಹುಡುಗಿ ಬೇರೆ ಹುಡುಗಿ ಮಾತಾಡ್ಸಿದ್ರಲ್ಲ ನನ್ಗೆ, ಅವಳು ನಾನೇ ನಿಮ್ ಮಾಮ ಮಾತಾಡಿಲ್ಲ, ಅವನೇ ನನ್ ನಂಬರ್ ಕೇಳಿರೋದು, ನನ್ಗೆ ಅವ್ನು ಮಾತಾಡ್ತಾನೆ ಅಂದಾಗ ನೀವೇ ಮಾತಾಡ್ತಿರಲ್ರಿ. ಅಲ್ಲವಾ, ಎಂಗೇಜ್ಮೆಂಟ್ ಆಗಿರೋ ಹುಡುಗಿ ಹತ್ರ ಇನ್ನೊಂದ್ ಯಾವ್ದೋ ಹುಡುಗಿ ಕಾನ್ಫರೆನ್ಸ್ ಹಾಕೋಷ್ಟು ಧೈರ್ಯ ಹೆಂಗ್ ಬಂತ? ಅದೇ ಅಂತ ಇದೀನಿ ಸರ್, ನನ್ಗಂತೂ ಗೊತ್ತಿಲ್ಲ ಯಾರಿಗೆ ಮಾತಾಡ್ತಿದ್ರಿ. ನಿಮಗೆ ಬೇಜಾರ್ ಮಾಡಿಸ್ಲಿಕ್ಕೆ, ನಿಮಗೆ ನೋವು ಮಾಡ್ಲಿಕ್ಕೆ ಆತ ಕಾನ್ಫರೆನ್ಸ್ ಹಾಕಿದ್ದ? ಅದು ನಂಗೆ ಗೊತ್ತಾಗಿಲ್ಲ ಸರ್. ನಾನು ಜಾಸ್ತಿ ಇಷ್ಟಪಡ್ತಿದ್ದೆ ಸರ್ ಅವ್ರನ್ನ. ಆ ತರ ಎಲ್ಲ ಮಾಡಿದ್ರು ಸರ್. ಅದನ್ನೆಲ್ಲ ನೋಡಿ ಅದನ್ನೆಲ್ಲ ಮಾಡಿ ಇವಾಗ ಅವ್ರಿಗೆ ನಂಬಕ್ಕೆ ಆಗ್ತಾ ಇಲ್ಲ ಸರ್. ಏನ್ ಹೇಳಿದ್ರು ಅದಾದ್ಮೇಲೆ ಇನ್ಯಾವುದಕ್ಕೂ ಸವಾಸಕ್ಕೆ ಹೋಗ್ಲಿಲ್ವಾ? ಇವಾಗ ಮದ್ವೆ ಆದ್ಮೇಲೆ ಏನು ನಮ್ ಕಣ್ಣಿಗೆ ಬಿದ್ದಿಲ್ಲ ಸರ್. ಮದ್ವೆ ಆಗಿ 8 ವರ್ಷ ಆಯ್ತು. 8 ವರ್ಷನಿಂದ ಏನು ನೋಡಿಲ್ಲ ಅವ್ರದ್ದು. ಮದ್ವೆ ಮುಂಚೆನೆ ನೋಡಿರೋದು. ಮದ್ವೆ ಆಗಿ 8 ವರ್ಷ? 8 ವರ್ಷ ಆಯ್ತು ಸರ್. 8 ಮುಗ್ದು 9ಕ್ಕೆ ಬೀಳುತ್ತೆ ಇವಾಗ. ಮೇ 1. ಮಕ್ಳು ಎಷ್ಟು ಜನ? ನನ್ಗೆ 2 ಇದಾರೆ ಸರ್ ಗಂಡ್ ಮಕ್ಳು. ಅದಕ್ಕೆ ನನ್ಗೆ ಅವ್ರ ಮೇಲಿಂದ ಅನುಮಾನನೇ ಹೋಗಲ್ಲ ಸರ್. ಯಾವತ್ತಾದ್ರೂ ಹಿಂಗ್ ಮೋಸ ಮಾಡ್ತಾರೇನೋ ನನ್ಗೆ ಅಂತ ಯಾವಾಗ್ಲೂ ಮನ್ಸಲ್ಲಿ ಕೊರಿತಾನೆ ಇರುತ್ತೆ. ಈಗ ಅಂದ್ರೆ ಗಂಡನ ಮನೇಲಿ ಇಲ್ವಾ ಅಥವಾ ನೀವು ಸಪರೇಟ್ ಇದ್ದೀರಾ? ಇಲ್ಲ ಗಂಡ ಜೊತೆಗೆ ಇದ್ದೀನಿ ಸರ್. ಇಲ್ಲೇ ನಿಮ್ಮ ಅತ್ತೆ ಮಾವ? ಹಾ ಸರ್. ಅತ್ತೆ ಮಾವ? ಅತ್ತೆ ಮಾವ ಊರಲ್ಲಿ ಇದಾರೆ ಸರ್. ನೀವು ಬೆಂಗಳೂರಲ್ಲಿ ಇರೋದಾ? ನಾವು ಬೆಂಗಳೂರಲ್ಲಿ ಇರೋದು ಸರ್. ಓಕೆ. ಬಟ್ 8 ವರ್ಷ ಆದ್ಮೇಲೆ ಅಂತದ್ದೇನು ಕಂಡು ಬಂದಿಲ್ಲ? ಐ ಮೀನ್ ಮದ್ವೆ ಆದಾಗ್ಲಿಂದ ಅಂತದ್ದೇನು ಕಂಡು ಬಂದಿಲ್ಲ? ಇಲ್ಲ ಕಂಡು ಬಂದಿಲ್ಲ ಅಂತದೇನು. ಮದ್ವೆ ಆದಾಗಿಂದ ಅಂತಾರೆ ಬಾಯಿಂದ, ನಾನು ನೀನ್ ಈ ತರ ಮಾಡ್ತಾ ಇದ್ರೆ ನಾನೇನು ಸಣ್ಣ ಪುಟ್ಟ ಜಗಳ ಬಂದ್ರು ಬಿ ನನಗ್ ನೀನ್ ಬೇಡ, ನಾನ್ ಬೇರೆಯವ್ರನ್ನ ನೋಡ್ತೀನಿ ಹಂಗೆ ಹಿಂಗೆ ಅಂತಾರೆ ಸರ್. ಮಕ್ಳಿಗೆ ಎಷ್ಟು ವರ್ಷ? ಹಾ ಸರ್. ಮಕ್ಳಿಗೆ ಎಷ್ಟು ವರ್ಷ ನವ್ವ? ದೊಡ್ಡವನಿಗೆ 8 ವರ್ಷ ಸರ್. ಚಿಕ್ಕವನಿಗೆ ಇವಾಗ 1.5 ವರ್ಷ. ಸರಿ. ಬಟ್ ಈ ಕಾರ್ಯಕ್ರಮ ಅವ್ರು ನೋಡ್ತಾರಾ? ಹಾ ನೋಡ್ತಾರೆ ಸರ್. ಅವರೇ ನಂಗೆ ನೋಡ್ಬಿಟ್ಟು ಹೇಳಿರೋದು. ನಾನು ಆ ಸರ್ಗೆ ಏನಾದ್ರು ಕೇಳ್ಬೇಕು, ನನಗೂ ನಿಮ್ ಬಗ್ಗೆ ನನ್ ಮನ್ಸಿನಲ್ಲಿ ಹಿಂಗ್ ಅನಿಸ್ತೈತೆ, ನಾನೇನೋ ಒಂದ್ ಕೇಳ್ಬೇಕು ಅಂತ ನಾನು. ಹಾ ಸರ್. ನೀವ್ ಹಂಗ ಅನ್ಕೊಳ್ತಿದ್ರ? ಹಾ ನಾನ್ ಅವ್ರಿಗೆ ಹೇಳ್ದೆ, ನಾನು ನಿಮ್ ಬಗ್ಗೆ ಕೇಳ್ಬೇಕು ರೀ, ನನಗೂ ನಿಮ್ ಬಗ್ಗೆ ತಪ್ಪಿದೆ. ನಾನೇನು ನಾನ್ ಮದ್ವೆ ಮಾಡ್ಕೊಂಡಿದ್ದೀನ, ನನ್ನ ಹತ್ರ ನಿಮ್ಗೊಂದು ಕಪ್ ಚುಕ್ಕೆನೂ ಇಲ್ಲ. ನಾನು ಎಷ್ಟು ಚೆನ್ನಾಗಿದ್ದೀನಿ. ನೀವು ನನ್ಗೆ ಹಿಂಗೆಲ್ಲಾ ಮಾಡಿದಿರ, ನಾನು ಅವ್ರ ಹತ್ರ ಏನಾದ್ರು ಕೇಳ್ಬೇಕು, ನಿಮ್ ಬಗ್ಗೆ ಏನಾದ್ರು ಹೇಳ್ತಾರೆ ಅವರು ಅಂತ ಕೇಳ್ಬೇಕು ಅಂತ. ಸರಿ, ಈಗ ನಾನು ಹೇಳೋದನ್ನ ತಾಳ್ಮೆಯಿಂದ ಕೇಳಿಸ್ಕೊ. ನೀವು ಹಾಗೆ ನಡ್ಕೊಳ್ತೀನಿ ಅನ್ನೋದಾದ್ರೆ ನಾನು ಹೇಳ್ತೀನಿ. ಹಾ ಸರಿ ಸರ್. ಸುಮ್ಮನೆ ಇಲ್ಲಿ ಕೇಳಿ ಮತ್ ನಾಳೆಯಿಂದ ಅದನ್ನೇ ಮಾಡೋದಾದ್ರೆ ನಾನು ಮಾತಾಡಲ್ಲ. ಇಲ್ಲ ಸರ್. ಇಲ್ಲ ಸರ್. ಇರ್ಲಿ, ಸರಿ ಆಯ್ತು. ಈಗ ಈ ವಿಚಾರವಾಗಿ ಒಂದು ಮದುವೆಗೆ ಮುಂಚೆ ಯಾವುದು ಕಣ್ಣಿಗೆ ಬಿತ್ತು ಅಥವಾ ಯಾವುದು ಅಂದರೆ ಇವತ್ತಿಗೂ ನನಗೆ ಅದೇ ಅನುಮಾನ ಇರ್ಲಿಕ್ಕೆ ಕಾರಣವಾಗಿದ್ದು ಮದುವೆಗೆ ಮುಂಚೆ ನಡೆದ ಆ 2 ಘಟನೆ. ಒಂದು ವಿಡಿಯೋ, ಆ ಫೋನ್ ಕಾನ್ಫರೆನ್ಸು, ಮತ್ತೆ ಅಲ್ಲಿ ಮುಡಿ ಕೊಡ್ಲಿಕ್ಕೆ ಹೋದಾಗ ಅಲ್ಲೊಂದು ಯಾವ್ದು ಹುಡುಗಿ ನಂಬರ್ ಕೇಳಿದಂಥದ್ದು. ಇಲ್ಲ ಸರ್, ಇನ್ನೊಂದು ಹುಡುಗಿಗೂ ಕಾನ್ಫರೆನ್ಸ್ ಹಾಕಿರು ಸರ್. ಇನ್ನೊಂದು ಹುಡುಗಿದು ಫೋಟೋನೇ ತಂದಿಟ್ಟಿದ್ರು ಸರ್ ಐ ಮೀನ್ ಮದುವೆಗೆ ಮುಂಚೆ. ಹಾ ಮದ್ವೆ ಮುಂಚೆ ಇನ್ನೊಂದು ಹುಡುಗಿದ ಫೋಟೋ ನನ್ನ ಕೈಯಲ್ಲೇ ಸಿಕ್ಕಿತ್ತು ಸರ್. ಮದ್ವೆ ಆದ 4ನೇ ದಿನನೇ ಸಿಕ್ಕಿತ್ತು ನನ್ಗೆ. ಈಗ ನಾನೊಂದು ಚಿಕ್ಕ ವಿಚಾರ ಹೇಳ್ತೀನಿ, ತಾಳ್ಮೆಯಿಂದ ಕೇಳಿಸ್ಕೊಂಡು ನೋಡವ್ವ. ಇಲ್ಲಿ ಮದುವೆ ಆದ್ಮೇಲೆ ಅಂದ್ರೆ ಮದುವೆಗೆ ಮುಂಚೆ ಇವನು ಇಷ್ಟೆಲ್ಲ ಮಾಡ್ತಿದ್ದಾನೆ ಅಂದ್ಕೊಂಡು ನೀನ್ ಬಿಡ್ಬೋದಿತ್ತು. ಅರ್ಥ ಆಯ್ತಲ್ಲವಾ? ಅಂದ್ರೆ ಕೆಲವು ವಿಚಾರಗಳೇ ಹಾಗೆ. ನಾನು ಸತ್ಯ ಅಥವಾ ಅಂಥದ್ದೇನೋ ವಿಚಾರ ಗೊತ್ತಿಲ್ಲದೆ ನಾನು ಮದುವೆ ಆದೆ ಅಥವಾ ಅದಕ್ಕೆ ನಾನು ಭಾಗಿಯಾದೆ ಎಂದಾಗ ಹೌದಪ್ಪ ನನಗಿದು ಮೋಸ ಮಾಡಿಬಿಟ್ರು ಅಂತ ಹೇಳ್ಬೋದು. ಬಟ್ ಕೆಲವು ವಿಚಾರಗಳು ಗೊತ್ತಿದ್ದು ನಾನು ಮುಂದುವರೆದೆ. ಈಗ ನನ್ನ ಗಂಡನ ತೀರಾ ತಪ್ಪಿತಸ್ಥನ ಜಾಗದಲ್ಲಿ ನಿಲ್ಲಿಸ್ತಿಲ್ಲ, ಬಟ್ ನಿನಗೊಂದು ತಿಳುವಳಿಕೆ ಕೊಡ್ತಾ ಇದ್ದೀನಿ ಮೊದಲು. ಅಂದರೆ ಯಾವುದು ಮದುವೆಗೆ ಮುಂಚೆ ನನಗೊಂದಷ್ಟು ವಿಚಾರಗಳು, ಫೋನ್ ಕಾನ್ಫರೆನ್ಸ್ ಆಗಿದ್ದು, ಬೇರೆ ಹುಡುಗಿ ಫೋಟೋ ತಂದು ಕೊಡ್ತಿದ್ದು, ಅಥವಾ ಬೇರೆ ಹುಡುಗಿರನ್ನು ನನಗೆ ಕನೆಕ್ಟ್ ಮಾಡ್ತಿದ್ದು, ನಂಬರ್ ಇಸ್ಕೊಂಡು, ಅಂದರೆ
ಈ ಈ ಈ ಆಸಿ ವೈಯಕ್ತಿಕವಾಗಿ ಆತನ ಗುಣ ಏನಿದೆ, ಆತನ ಬುದ್ಧಿ ಏನಿದೆ, ಆ ದುರ್ಬುದ್ಧಿನೋ ಸದ್ಬುದ್ಧಿನೋ ಅದಕ್ಕೆ ಏನು ಶಿಕ್ಷೆ ಆಗಬೇಕು ಅದು ಮುಂದೆ ಆಗೋದು. ಬಟ್ ಅದೆಲ್ಲ ಗೊತ್ತಿದ್ದು ನಾನು ಮುಂದುವರೆದಿದ್ದೀನಿ ಅಂದರೆ ಅದು ಮೊದಲನೇದಾಗಿ ನೀನು ತಪ್ಪು ಅಂತ ನಾನು ಹೇಳಲ್ಲ, ಬಟ್ ನೀನು ಅದಕ್ಕೆ ಬದ್ಧಳಾಗಿರ್ಬೇಕು. ನೀನು ಯಾವುದನ್ನು ಗೊತ್ತಿದ್ದು ಆಯ್ಕೆ ಮಾಡಿಕೊಂಡು ಅದಕ್ಕೆ ನೀನು ಬದ್ಧಳಾಗಿರಬೇಕು. ಆಯಿತು, ಅಲ್ಲೂ ಮುಗೀತು. 8 ವರ್ಷ 2 ಮಕ್ಕಳಾಗಿದೆ. ಈಗ ನಾನು ಈ ವಿಚಾರವನ್ನು ಅನುಮಾನ ನೋಡ್ತಾಯಿ, ಮದುವೆಗೆ ಮುಂಚೆ ಹಿಂಗಿದ್ದವರು ಆನಂತರ ದೇವ್ರ ರೀತಿ ಬದುಕಿದ್ದನ್ನು ನಾನು ನೋಡಿದ್ದೀನಿ. ಅರ್ಥ ಆಯ್ತಲ್ಲ? ಮದುವೆಗೆ ಮುಂಚೆ ಶ್ರೀರಾಮಚಂದ್ರನಂತಿದ್ದವರು ಆಮೇಲೆ ಕೆಟ್ಟ ಕೆರೆ ಹಿಡಿದು ಇರೋದನ್ನು ನಾನು ನೋಡಿದ್ದೀನಿ. ಅರ್ಥ ಆಯ್ತಲ್ಲ? ಅಂದ್ರೆ ವಿಷಯ ಇರುವುದು, ಇವತ್ತು ತುಂಬಾ ಚೆನ್ನಾಗಿದ್ದಾನೆ ಸರ್ ನನ್ನ ಗಂಡ ದೇವರು ಅಂತ ಹೇಳೋದು ಮುಂದಿನ ತಿಂಗಳು ಆಲ್ರೆಡಿ ಅಯ್ಯೋ ಹಿಂಗೆ ಮಾಡಿಬಿಟ್ಟ ಸರ್ ಅಂತ ಹೇಳ್ಕೊಂಡು ಬಂದಿರೋದು ನಾನು ನೋಡಿದ್ದೀನಿ. ಅಂದ್ರೆ ಇವತ್ತು ಚೆನ್ನಾಗಿದ್ದಾನೆ ಅದಷ್ಟೇ ಬದುಕು. ಅಂದ್ರೆ ಎಂದಂಗ ಆಯ್ತು ಅಂತ ಹೇಳ್ಕೊಂಡು ಕೂತ್ಕೊಳ್ಳೋದು ಬದುಕಲ್ಲ. ಅಯ್ಯೋ ಮುಂದಂಗ ಆಗ್ಬೋದೇನೋ ಅಂತ ಹೇಳ್ಕೊಂಡು ಕೂತ್ಕೊಳ್ಳೋದು ಬದುಕಲ್ಲ. ಯಾರಿಗ್ ಗೊತ್ತವ, ನಾಳೆ ನಿನ್ನ ಬುದ್ಧಿನೇ ಹಾಳಾಗುವಂತವ್ನು ಯಾವನು ಬಂದು ತಲೆ ಕೆಡಿಸ್ಬೋದು. ಅಂದ್ರೆ ವಿಷಯ ಇರೋದು, ಈಗ ಚೆನ್ನಾಗಿದೆಯಾ ಫೈನ್. ಈಗ ನಾನು ಯಾವುದೋ ಒಂದು ಊರು, ಬಹಳ 10 ವರ್ಷದ ಹಿಂದೆ ಆ ಊರಲ್ಲಿ ಬರೀ ಕೊಲೆಗಾರರೇ ಇದ್ದಂತೆ, ಏನ್ ಜಗಳ ಸ್ವಾಮಿ ಆ ಊರು, ಆ ಊರು ಸರಿ ಇಲ್ಲ ಅಂದ್ರೆ 10 ವರ್ಷದ ಹಿಂದೆ ಆ ಊರಲ್ಲಿ ಯಾರೂ ಚೆನ್ನಾಗಿರ್ಲಿಲ್ಲ ಅಂದುಕೊಂಡು ಈಗ ನಾನು ಆ ಊರನ್ನು ದ್ವೇಷ ಮಾಡ್ಲಿಕ್ಕೆ ಆಗಲ್ಲ. ಈಗ ಚೆನ್ನಾಗಿದ್ದಾರೆ ಅದಷ್ಟೇ ಸತ್ಯ. ಅಯ್ಯೋ ಅಂದ್ರೆ ಬಹಳ ಹಿಂದೆ ಬಾಲ್ಯದಲ್ಲಿ ನಿನ್ನ ತವರು ಮನೆಯಲ್ಲಿ ಇದ್ದಾಗ ನಿನ್ನ ಅಮ್ಮ, ನಿನ್ನ ತಮ್ಮ, ನಿನ್ನ ಅಣ್ಣಂದಿರು ಅವರೆಲ್ಲ ನಿನ್ನನ್ನು ಯಾವುದೋ ವಿಚಾರಕ್ಕೆ ಬೈದ್ರು ಅಂತ ಆ ಹಳೇದ್ನ ಇಟ್ಕೊಂಡು ನಿನ್ನ ತವರು ಮನೆಗೆ ಹೋಗೋದೇ ಇಲ್ವಾ ನೀನು? ಇಲ್ಲ ಸರ್, ಹೋಗಿಲ್ಲ ನಾನು. ಅಂದ್ರೆ ನಿನ್ನನ್ನು ಬೈದ್ರು ಅಂತಲ್ಲ? ಎಂತವ್ ನೀನ್ ಮಾಡ್ಕೊಂಡೇವ, ನೀನ್ ಬೇಡ ಅಂದ್ರು ಮಾಡ್ಕೊಂಡೇವ, ನೀನ್ ಮಾಡ್ಕೊಂಡ್ರ ಅನುಭವಿಸು ಅಂತ. 8 ವರ್ಷದಲ್ಲಿ 2 ಸಲ ಹೋಗಿರ್ಬೇಕಷ್ಟೇ. ಒಬ್ಬಳೇ ಹೋಗಿದ್ದು, ಬಟ್ ಇವ್ರ ಜೊತೆಗೆ ಹೋಗಿದ್ದೀನಿ ಸರ್. ಒಬ್ಬಳೇ ಯಾವತ್ತೂ ಹೋಗಿದ್ದಿಲ್ಲ. ಒಬ್ಳೆ ಹೋಗೋದು ಜೊತೆಯಲ್ಲಿ ಹೋಗೋದು ವಿಷಯ ಅದಲ್ಲ. ಅಂತಿಮವಾಗಿ ನಾನು ಹಳೇದು ಯಾವುದನ್ನು, ಇವನ್ ತವರು ಮನೆ ಅದಕ್ಕೂ ಬುದ್ಧಿ ಹೇಳ್ತಿದ್ದೀನಿ ಎಂದಕ್ಕೂ, ಹಳೇದು ಯಾವುದನ್ನು ಇಟ್ಕೊಂಡು ನಾನು ಈ ದಿನ ನೀನು ಹೋಗ್ಲಿಲ್ವಾ, ಏನ್ ಅವ್ರಿಗೇನು ನಷ್ಟ ಇಲ್ಲ, ನಿನಗೂ ಏನ್ ನಷ್ಟ ಇಲ್ಲ. ನೀನು ಹೋಗಿಲ್ಲ ಅಂತ ಅವರು ಎಲ್ಲ ಊಟ ಬುಟ್ಟಿ ಏನು ಕೂತ್ಕೊಳ್ಳಲ್ಲ. ನಾನು ಹೇಳೋದು, ಈ ದಿನ ಚೆನ್ನಾಗಿದೆಯಾ? ನಾನು ನೂರಾರು ಸಾವಿರಾರು ಹೆಣ್ಮಕ್ಳ ಜೊತೆ ಮಾತಾಡ್ರು ನಾನು ಹೇಳ್ತಾ ಇದ್ದೀನವ, ನಾನು ಭವಿಷ್ಯದಲ್ಲಿ ಹಿಂಗೆ ಆಗ್ಬಿಡ್ಬೋದೇನೋ ಅನ್ನೋ ದುಃಖದಲ್ಲಿ, ಅಥವಾ ಹಿಂಗೆ ಆಯ್ತಲ್ಲ ಮದುವೆಗೆ ಮುಂಚೆ ಅನ್ನೋ, ಅಂದರೆ ಭವಿಷ್ಯದ ಭಯ, ಎಂದೇ ನಡೆದಿರುವಂತಹ ನೆನಪುಗಳ ಆ ರಾಶಿ, ಇವೆರಡರಲ್ಲೂ ಬದುಕಬಾರ್ದು. ಈ ದಿನ ಚೆನ್ನಾಗಿದೆಯಾ? ಈಗ ಇಂಥ ಕಾರ್ಯಕ್ರಮ ಕೇಳಿಕೊಂಡು, ಅಂದರೆ ತನ್ನದು ಹಿಂದೆ ಎಂದೋ ಒಂದು ದಿವಸ ತಪ್ಪಾಗಿದ್ರೂ ಕೂಡ ನೋಡಿ, ಈ ಕಾರ್ಯಕ್ರಮದಲ್ಲಿ ಎಂತೆಂಥ ಜನ ಮಾತಾಡ್ತಾರೆ, ಅಂದರೆ ಇಂಥದ್ದೇನೋ ತೋರಿಸೋಷ್ಟಿದ್ದಾರೆ ಅಂದ್ರೆ ಅಲ್ಲೇನು ಇಲ್ಲ ಅಂತಲೇ ಆಯ್ತಲ್ಲವಾ? ಅಂದರೆ ನಿನ್ನನ್ನು ಸಮಾಧಾನ ಮಾಡ್ಲಿಕ್ಕೆ ಹೇಳ್ತಿಲ್ಲ, ನಾನು ಸತ್ಯ ಹೇಳ್ತಾ ಇದ್ದೆ. ಮುಂದಿನ 4 ವರ್ಷದಲ್ಲಿ ಏನಾಗ್ಬೋದು ಆಗಲ್ವೋ, ಅಥವಾ ಈತ ಹಿಂಗೆ ಇರ್ತಾನ, ನಾನು ಅದ್ರ ಬಗ್ಗೆ ಮಾಹಿತಿ ಕೊಡಲ್ಲ ನಿನಗೆ. ಅಷ್ಟೊತ್ತಿಗೆ ನೀನ್ ಇರ್ತೀಯೋ ಅವನು ಇರ್ತೀಯೋ ಯಾರಿಗ್ ಗೊತ್ತವ? ಮೊದಲು ಅದನ್ನು ಕಿತ್ತೆಸಿ ಅಂಡ್ ಸರಿ ಆಯ್ತು, ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೇಳೋದಾದ್ರೆ, ಹಾಗೇ ಬಿಟ್ಟಿದೆ, ಏನೋ ವಲ್ಸ ಆಗ್ಬಿಟ್ಟಿದೆ, ಏನ್ ಮಾಡಂಗಿದ್ದೀನಿ ನೀನು? ನೋಡವ, ತಪ್ಪುಗಳಲ್ಲಿ ಯಾವಳ ಜೊತೆನೂ ಹೋಗಿ ಮಲಗಿದ್ರೆ ಮಾತ್ರ ಅದು ತಪ್ಪು ಅಂತ ಅಲ್ಲ. ತಪ್ಪುಗಳಲ್ಲಿ 3 ರೀತಿ ಇದಾವೆ. ಒಂದು, ನನ್ನ ಹೆಂಡತಿಗಿಂತ ಆ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ಅಂತ ಮನ್ಸಲ್ಲಿ ಅಂದ್ಕೊಳ್ಳೋದು ಕೂಡ ಒಂದು ತಪ್ಪೆ. ಇದನ್ನ ಮಾನಸ ಕರ್ಮ ಅಂತ ಕರೀತಾರೆ. ಇನ್ನೊಂದು ವಚನ ಕರ್ಮ, ಅಂದ್ರೆ ಬಾಯಿಂದ ಹೇಳಿ, ನೋಡು ನಿನಗಿಂತ ಅವಳೇ ಚೆನ್ನಾಗಿದ್ದಾಳೆ, ಅವಳೇ ನನಗೆ ಹೆಂಡತಿ ಆಗಿದ್ರೆ ಚೆನ್ನಾಗಿತ್ತು ಅಂತ, ಅಂದ್ರೆ ಮನ್ಸಲ್ಲಿ ಅಂದ್ಕೊಳ್ಳೋದು ಒಂದಾದ್ರೆ ಅದನ್ನು ಬಾಯಿ ಬಿಟ್ಟು ಹೇಳೋದು ಎರಡನೇದು. ಈ 3ನೇದಿದೆ, ಅಂದ್ಕೊಳ್ಳೋದು ಪ್ಲಸ್ ಹೇಳೋದು ಪ್ಲಸ್ ಹೋಗಿ ಮಲಗೋದು. 3 ಆಯ್ತಲ್ಲ. ಅಂದ್ರೆ ಮಾನಸ ಕರ್ಮ, ಮಾತಿನ ಕರ್ಮ, ಮತ್ತೆ ಕಾಯ ಕರ್ಮ. ಕಾಯ ಅಂದ್ರೆ ದೇಹವನ್ನ ಬಳಸಿ ನಾನು ಅಲ್ಲಿ ಹೋಗಿ ಅವಳ ಜೊತೆ ಇದ್ದು ಮಲಗಿ ಬಂದ್ರೆ ಅದು ಕಾಯ ಕರ್ಮ. ನಿನ್ನ ಗಂಡ ದೈಹಿಕವಾಗಿಯೂ ಹೋಗಿದ್ದಾನೋ ಇಲ್ವೋ ನಾನು ಅದ್ರ ಬಗ್ಗೆ ಹೇಳಲ್ಲ, ಮಾತಲ್ಲಿ ಅದ್ರ ಬಗ್ಗೆ ನಿನ್ನ ಜೊತೆ ಮಾತಾಡಿದ್ದಾನೋ ಇಲ್ವೋ ನಾನು, ಬಟ್ ಮನಸ್ಸಲ್ಲೂ ಇದ್ರೂ ಕೂಡ ಅದು ಕರ್ಮವೇ ಹೌದು, ಅದು ಪಾಪವೇ ಹೌದು.
ಒಂದು ಕ್ಷಣ ಯೋಚನೆ ಮಾಡು. ಒಬ್ಬ ಮನುಷ್ಯ, ಒಂದು ಹೆಣ್ಣಾಗಿ ಒಂದು ಗಂಡಾಗಿ, ಯಾವುದೇ ಒಂದು ಹಂತದಲ್ಲೂ ಮದುವೆಯಾಗಿ ಗಂಡ ಇದ್ರು ಏನಿದ್ರು ಏನೋ ಒಂದು ಪುರುಷನ ಪರಸ್ತ್ರೀ ವಿಚಾರವಾಗಿ ಒಂದು ಯೋಚನೆ ಬಂದಿರುತ್ತಲ್ಲವ, ಹಾ ಸರ್. ಅದೂ ಕೂಡ ಮಾನಸ, ಅದೂ ಒಂದು ಪಾಪವೇ ಹೌದು. ಆದರೆ ಅದು ಬಾಯ್ಬಿಟ್ಟು ಹೇಳಿದ್ದು ಅಲ್ಲ, ಹೋಗಿ ಅವನ ಹಿಂದೆ ಹೋಗಿ ಅಲ್ಲಿ ಕೂತಿದ್ದು ಅಲ್ಲ, ಮನಸ್ಸಲ್ಲಿ ಅಂದ್ಕೊಂಡಿದ್ದ, ಅದು ಕೂಡ ಪಾಪವೇ ಹೌದು. ಹಾ ಸರ್. ಹೆಂಗ್ ನೋಡ್ತಾ ಹೋದ್ರೆ ಈ ಜಗತ್ತಲ್ಲಿ ಯಾರೂ ಶುದ್ಧರಿಲ್ಲ ಮತ್ತೆ, ಹೌದಲ್ಲ? ಹಾ ಸರ್. ನೀನು ಈ ಸಮಯದಲ್ಲಿ ನನ್ನ ಗಂಡ ಇಂಥ ಕಾರ್ಯಕ್ರಮ ನೋಡ್ತಾನೆ ಅಂದ್ರೆ ಆ ಎಲ್ಲರ ಕಥೆಯನ್ನು ನೋಡಿ ಅಕಸ್ಮಾತ್ ಆತ ಮಾಡ್ತಿದ್ರು ತಿದ್ದುಕೊಳ್ತಾನೆ. ಯಾಕಂದ್ರೆ ನಾಳೆ ಅವ್ರು ನನ್ನ ಬದುಕು ಹಿಂಗ ಆಗ್ಬೋದು ಅಂತ ಅನ್ಸ್ಬೇಕಲ್ಲ. ಹೌದು ಸರ್. ಬಂದಾಗ ಅನುಮಾನ ಇವೆಲ್ಲ ಅಂದ್ರೆ ಆತನ ಬಗ್ಗೆ ಚಿಕ್ಕ ಪುಟ್ಟ ಅನುಮಾನ, ಚಿಕ್ಕ ಪುಟ್ಟ ದ್ವೇಷ, ಚಿಕ್ಕ ಪುಟ್ಟ ತಾರತಮ್ಯ ಇವೆಲ್ಲವನ್ನ ಬಿಟ್ಟು ನನ್ನ ಪ್ರಕಾರ ತವ್ರ ಮನೆ ನೋಡಿದ್ರೆ ಇಂಥವನನ್ನು ಕಟ್ಕೊಂಡ್ಬಿಟ್ಟೆ ಅಂತ ಹೇಳ್ತಿದ್ರ, ಇದೇ ಛಲಕ್ಕೆ ನನ್ನ ತವ್ರ ಮನೆ ಮುಂದೆ ನನ್ನ ಗಂಡನೊಂದಿಗೆ ನಾನು ಒಳ್ಳೆ ರೀತಿಯಲ್ಲಿ ಬದುಕು ತೋರಿಸ್ತೀನಿ ಅಂತ. ಅಂದರೆ ಈಗ ಏನೇನೋ ಆತ ಮಾಡದೇ ಇರೋದನ್ನೆಲ್ಲ ನೀನು ಸುಮ್ಮನೆ ಊಹೆ ಮಾಡಿಕೊಂಡು, ಓ ಮದುವೆ ಮುಂಚೆ ಹಿಂಗಿದ್ದ ಈಗಲೂ ಹಿಂಗಿರ್ಬೋದೇನೋ ಅಂದುಕೊಂಡು ಆತ ನಾನು ಈಗಲೂ ಅನುಮಾನ ಪಟ್ಟು ಏನೋ ನಿನ್ನ ಬದುಕು ಬೀದಿಗೆ ಬಂತು ಅಂತ ಕಡೆ ತವ್ರ ಮನೆ ಈಗಲೇ ಹಿಂಗೆ ಆಮೇಲೆ ಇನ್ನಂಗೆ ಹೌದು ಸರ್. ಬೇಡ. ಈ ದಿನ, ಈ ಕ್ಷಣ, ಈ ತಿಂಗಳು, ಈ ವಾರ ನಿನ್ನ ಜೊತೆ ಚೆನ್ನಾಗಿದ್ದಾರೆ ಅಷ್ಟೇ ಸತ್ಯ. ಮುಂದಿನ 1 ವರ್ಷಕ್ಕೆ ಆತ ಕೆಡಲ್ವಾ ಕೆಡ್ತಾನ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಮುಂದಿನ 1 ವರ್ಷಕ್ಕೆ ನಾವು ನೀವು ಏನು ಯಾರಿಗೆ ಗೊತ್ತವ? ಮೊದಲು ಅನುಮಾನ ಅನ್ನುವಂಥದ್ದನ್ನ ಮೊದಲು ಅದು ಅವನನ್ನು ಏನು ಮಾಡುತ್ತೋ ಇಲ್ಲ ಗೊತ್ತಿಲ್ಲ, ನಿನ್ನನ್ನಂತೂ ಪ್ರತಿದಿನ ಸಾಯಿಸುತ್ತೆ. ಅದರಿಂದ ಏನಾಗುತ್ತೆ ಗೊತ್ತೇನು? ಒಂದೋ ಟ್ರೀಟ್ಮೆಂಟ್ ತಗೊಳಕ್ ಹೋಗ್ತೀಯಾ, ಮಾತ್ರೆ ತಗೊಳ್ತೀಯ, ದೇಹದ ಆರೋಗ್ಯ ದಪ್ಪ ಆಗ್ತೀಯ, ಇಲ್ಲ ಸಣ್ಣ ಆಗ್ತೀಯನೋ ಒಂದಾಗಿ ಕಡೆಗೆ ನೀನೇ ಹೋಯ್ತೀಯ ಅಷ್ಟೇ. ಮೊದಲು ಇಲ್ಲ ನನ್ನ ಗಂಡ ರೀ ನಿಮ್ಮ ಬಗ್ಗೆ ನನಗೆ ನಂಬಿಕೆ ಬಂತು, ನೀವು ಹಿಂದೇನಿದ್ರಿ, ಬಹುಶಃ ನಿಮ್ಮ ಗಂಡನ ಮೊಬೈಲನ್ನು ನೀವು ತೆಗೆದು ನೋಡಕ್ಕೆ ಯಾವಾಗ ಶುರು ಮಾಡ್ತೀರಿ, ನಿನ್ನ ಗಂಡ ಏನೂ ವಿರೋಧ ಮಾಡೋದಿಲ್ವೋ ಅಲ್ಲಿ ನಿನ್ನ ಗಂಡ ಕೆಟ್ಟಿಲ್ಲ ಅಂತ. ಇಲ್ಲ ಮುಟ್ಬೇಡ ಅಂದ್ರೆ ಅಲ್ಲೇನೋ ಇದೆ ಅಂತ. ಇವಾಗ ಮದ್ವೆ ಆದಾಗಿಂದ ಏನು ಮಾಡಿಲ್ಲ ಸರ್, ಅವಾಗಿಂದ ಯೋಚನೆ ಮಾಡಿದ್ರೆ ನನಗೆ ಆ ತರ ಲೈಫ್ ನನಗೆ ಕೇಳಿಸ್ಕೊಳ್ಳವ. ಈಗ ಯಾರೋ ಸ್ವಾಮೀಜಿ ಹತ್ರ ಒಂದು ಹೆಂಗಸು ಪ್ರತಿ ಸಾರಿ ಆ ಸ್ವಾಮೀಜಿ ಗುರುಗಳು ಪ್ರವಚನ ಮಾಡೋ ಸಮಯದಲ್ಲಿ ಪ್ರವಚನ ಎಲ್ಲ ಮುಗ್ದಾದ್ಮೇಲೆ, ಸ್ವಾಮಿ ನನ್ನ ಗಂಡ ಸರಿ ಇಲ್ಲ, ನನ್ನ ಬದುಕು ಹಿಂಗಾಗ್ಬಿಡ್ತು ಹಂಗಾಗ್ಬಿಡ್ತು, ನನ್ನ ಹಣೆ ಬರನೇ ಸರಿ ಇಲ್ಲ ಅಂತ ಹೋಗಳೋಳಂತೆ. ಏನಾಗಲ್ಲ ತಾಯಿ ಒಳ್ಳೇದಾಗುತ್ತೆ ಸುಮ್ನಿರವ ಅಂತ ಅವರು ಆಶೀರ್ವಾದ ಮಾಡಿ ಬುದ್ಧಿವಾದ ಹೇಳಿ ಕಳಿಸೋರಂತೆ. ಏನೋ ಹಣೆ ಬರಹ ಚೆನ್ನಾಗಾಯ್ತು, ಒಳ್ಳೆ ಕಾಲ ಬಂತು. ಆ ಹೆಣ್ಮಗಳು ಗಂಡ ಸರಿ ಹೋದ, ಎಲ್ಲ ಮನೆ ಪರಿಸ್ಥಿತಿ ಎಲ್ಲ ಸರಿ ಹೋಯ್ತು, ಒಳ್ಳೆ ಹಣಕಾಸಿನ ವಿಚಾರದಲ್ಲೂ ಎಲ್ಲ ಸರಿ ಹೋಯ್ತು. ಆಗ ಆ ಹೆಣ್ಣು ಸ್ವಾಮೀಜಿ ಹತ್ರ ಬಂದ್ಲು, ಮತ್ತೆ ಅಳ್ತಾವಳೆ. ಅಯ್ಯೋ ಗಂಡ ಸರಿ ಹೋದ, ಎಲ್ಲ ಸಮಸ್ಯೆ ಹೊಂಟೋಯ್ತು, ಮತ್ತೆ ಯಾಕೆ ಅಳ್ತಾ ಇದೀಯ ನೀನು? ಆಗ ಅವಳು ಹೇಳುದ್ಲಂತೆ, ಅಯ್ಯೋ ಸ್ವಾಮಿ ಎಲ್ಲವೂ ಸರಿ ಹೋಯ್ತು, ಗಂಡ ಸರಿ ಹೋದ, ಎಲ್ಲವೂ ಸರಿ ಹೋಯ್ತು ಸ್ವಾಮಿ, ಆದರೆ ಈ ಹಿಂದೆ ನನ್ನ ಗಂಡ ಸರಿ ಇರಲಿಲ್ವಲ್ಲ, ಅದು ನೆನ್ಸ್ಕೊಂಡು ಅಳ್ತಾ ಇದ್ದೀನಿ ಎಂದ್ಲಂತೆ. ಅಲ್ಲೇ ಯಾವುದೋ ಒಂದು ದೊಣ್ಣೆ ಇತ್ತಂತೆ, ದಾಬಾದಾಬಾದಾಬನ್ ಹೊಡೆದು ಕಳಿಸ್ಬಿಟ್ಟಂತೆ. ನಿಮ್ಮಂಥವ್ರಿಗೆ ಸಂತೋಷ ಅನ್ನೋದು ಜೀವನ ಪೂರ್ತಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನನಗೆ ಹಿಂಗೆ ಬೇಕು ಅಂತ ಅಳ್ತೀರ, ಅದು ಸಿಕ್ಕರೆ ಅಯ್ಯೋ ನಾನು ಇವತ್ತೇನು ಸಂತೋಷವಾಗಿದ್ದೀನಿ, ನೆನ್ನೆ ಹಿಂಗಿದ್ನಲ್ಲ ಅಂತ ಮತ್ತೆ ನಿಮಗೆ ಎಲ್ಲಿ ಬರುತ್ತೆ ಸಂತೋಷ? ಜೀವನ ಅದು ನಾಳೆಯದ್ದು ಅಲ್ಲ ಅಥವಾ ನೆನ್ನೆಯದ್ದು ಅಲ್ಲ, ಅದು ಈ ದಿನ ಏನ್ ನನ್ನ ಜೊತೆ ಮಾತಾಡ್ತಿದೀಯ, ಫೋನ್ ಇಡ್ತೀಯ, ಗಂಡ ಮಕ್ಳ ಜೊತೆ ಬೆಳಿಗ್ಗೆ ನೀನು ಎದ್ರೆ ಅದು ನೀನು ಹೊಸ ಜೀವನ. ಎದ್ರೆ ಯಾವ ಅನುಮಾನ ಇವೆಲ್ಲ ಇದ್ದಾವಲ್ಲವ, ಬಿಟ್ಬಿಡು. ಗೊತ್ತಾಗೋ ಸಮಯಕ್ಕೆ ನೀನು ಯಾರು ಅದನ್ನ ತಪ್ಪಿಸೋಕಾಗಲ್ಲ. ಅರ್ಥ ಆಯ್ತಲ್ಲ? ಯಾರು ಅದನ್ನ ತಪ್ಪಿಸೋಕಾಗಲ್ಲ. ನೀನು ಗಂಡನಿಗೆ ನಿಯತ್ತಾಗಿದೀಯ, ನಿನಗೂ ಯಾವತ್ತೂ ಮೋಸ ಆಗಲ್ಲ. ಇಂಥ ಕಾರ್ಯಕ್ರಮ ಕೇಳಿಕೊಂಡು ನಿನ್ನ ಜೊತೆ ಎಲ್ಲ ವಿಚಾರದಲ್ಲೂ ಮುಕ್ತವಾಗಿದ್ದಾನೆ ಅಂದ್ರೆ ಅಲ್ಲೇನೂ ತಪ್ಪಿಲ್ಲ. ನಾನೇ ಹೇಳ್ತೀನಿ, ಅಲ್ಲೇನೂ ತಪ್ಪಿಲ್ಲ. ಸರ್ ಅವ್ರು ನಿಮ್ ಜೊತೆ ಮಾತಾಡ್ತೀನಿ, ಕಾನ್ಫರೆನ್ಸ್ ಹಾಕು ಅಂದಿದ್ರು ಸರ್, ಇಬ್ರು ಮಾತಾಡೋಣ ಒಂದ್ಸಲ ಅಂತ ಹೇಳಿದ್ರು. ಈಗ ಸರಿ ನಮ್ಮ ಬೇಗ ಅವರೇ ನನ್ಗೆ ಹಚ್ತಾ ಇದ್ರು ಸರ್, ಕಾನ್ಫರೆನ್ಸ್ ಆಗಿದ್ರೆ ಮಾತಾಡ್ತಾರೆ. ಸರಿ ಬೇಗ ಹಾಕವ. ಹಾ ಸರಿ ಸರ್. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ, ದಯವಿಟ್ಟು ಲೈನ್ ನಲ್ಲಿ ಇರಿ. आप जिस व्यक्ति से बात कर रहे हैं उन्होंने आपके कॉल को होल्ड पर रखा है,
कृपया लाइन पर बने रहिए. The person you are speaking with has put your call on hold. Please stay on the. ಹಲೋ ಸರ್, ಮಾತಾಡ್ತಾರೆ ನೋಡಿ. ನಮಸ್ತೆ. ಸರ್ ನಮಸ್ಕಾರ ಸರ್. ನಮಸ್ತೆ, ಹೇಗಿದ್ದೀರಿ ಸರ್? ಸರ್ ಸರ್ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಸರ್. ನೋಡಿ, ನಿಮ್ಮ ಜೊತೆ ಕಾನ್ಫರೆನ್ಸ್ ಅಲ್ಲಿ ಫಾರ್ ದಿ ಫಸ್ಟ್ ಟೈಮ್ ನಾನು ಮಾತಾಡ್ತಿರೋದು ನನ್ನ ಇಡೀ ಕಾರ್ಯಕ್ರಮದ ಇತಿಹಾಸದಲ್ಲಿ. ಸರ್ ಒಂಥರ ನೀವು ನನ್ಗೆ ಮರು ಜೀವ ಕೊಟ್ಟಂಗೆ ಸರ್. ಯಾಕಂದ್ರೆ ತುಂಬಾ ನೊಂದೋಗಿದ್ದೀನಿ ಸರ್ ನನ್ನ ಜೀವನದಲ್ಲಿ. ಇರ್ಲಿ ಪರವಾಗಿಲ್ಲ. ಪಾಪ ನೋಡಿ, ನೀವು ಇವತ್ತು ನನಗೆ ಅವರು ಹೇಳ್ತಾ ಇದ್ರು ನಿಮ್ಮ ಶ್ರೀಮತಿಯವರು ತುಂಬಾ ಕಾರ್ಯಕ್ರಮಕ್ಕೆ ಹೇಳ್ತಾರೆ ಅಂತ. ಥ್ಯಾಂಕ್ ಯು ಸರ್. ನಿಮ್ಮ ಹೆಂಡತಿಯವರಿಗೆ ನಿಮ್ಮ ಬಗ್ಗೆ ಇದ್ದ ಒಂದಷ್ಟು ಚಿಕ್ಕ ಪುಟ್ಟ ಕಾರ್ಯಕ್ರಮದಿಂದ ಎಷ್ಟು ಇನ್ಸ್ಪೈರ್ ಆಗಿದ್ದೇನಂದ್ರೆ ಏನ್ ಮಾಡೋದಕ್ಕೂ ನನ್ಗೆ ಮನ್ಸಿಲ್ಲ ಅಂದ್ರೆ ಸರ್, ನಾನು ಡೆಲಿವರಿ ಕೆಲಸ ಮಾಡೋದು ಸರ್. ಮುಂದೆ ಬೈಕ್ ಎದುರುಗಡೆ ಹಾಕೊಂಡ್ ನಿಮ್ಗೆ ಎಲ್ಲಿ ಯಾವ್ದಾದ್ರು ಸ್ಟೋರಿ ಸರ್, ಕ್ಯಾಲಿಫೋರ್ನಿಯಾ ಸ್ಟೋರಿ ಹಿಡ್ಕೊಂಡು ರೇಖಾ ಅವ್ರದ್ದು, ಯಾವ್ದು ಅವ್ರ ಹುಚ್ಚಿ ಅಂತ ಅಂತಾರೆ, ಎಲ್ಲ ಕೇಳಿದೀನಿ ಸರ್. ನನಗಂತೂ ನಿಮ್ಗೆ ತುಂಬಾ ಇಷ್ಟ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ಸರ್. ನನಗೆ ನೋಡಿ, ನಿಮ್ಮ ಬಗ್ಗೆ ಶುರುನಲ್ಲಿ ಅವರು ನಿಮ್ಮ ಬಗ್ಗೆ ಹೇಳಿ ಆಮೇಲೆ ಏನೋ ಅನುಮಾನ ಅಂತ ಅದು ಇದು ಹೇಳಿದ್ರು. ಬಟ್ ನನಗೆ ಅನಿಸಿದ್ದು, ನಾನು ಅವ್ರಿಗೆ ಅದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ, ಅದ್ರ ಬಗ್ಗೆ ಎಲ್ಲ ವಿವರಿಸಿದ್ದೀನಿ. ನೀವು ಅಷ್ಟೇ ಅದೆಷ್ಟೇ ಜೀವನದಲ್ಲಿ ನೊಂದಿರಿ ಸರ್. ಹೆಂಡತಿ ಅಂದರೆ ನೋಡಿ, ಗಂಡ ಹೆಂಡತಿ ನೀವಿಬ್ಬರು ಒಟ್ಟಿಗೆ ಕೂತ್ಕೊಂಡು ಇಂಥ ವಿಚಾರವನ್ನು ನನ್ನ ಬಳಿ ಹೇಳೋದು ಅಂದರೆ, ನೀವಿಬ್ಬರು ಇಷ್ಟು ಪರಿಶುದ್ಧವಾಗಿ ಪಾರದರ್ಶಕವಾಗಿದ್ದೀರಾ ಅಂದರೆ ಅಲ್ಲಿ ಏನು ಸಮಸ್ಯೆ ಇಲ್ಲ. ಹಾಗಾಗಿ ಅಂದರೆ ಒಂದು ಗಂಡಂಗೆ ಗೊತ್ತಿಲ್ದಂಗೆ ಹೆಂಡತಿ ಮಾತಾಡ್ತಾಳೆ, ಇಲ್ಲ ಹೆಂಡತಿ ಗೊತ್ತಿಲ್ದಂಗೆ ಗಂಡ ಮಾತಾಡ್ತಾಳೆ, ಇಬ್ಬರು ಒಟ್ಟಿಗೆ ಮಾತಾಡ್ತೀರಾ ಅಂದರೆ ಅದು ನಿಮ್ಮ ಹೊಂದಾಣಿಕೆಗಿಂತ ನನ್ನ ಮಾತು ಬಹಳ ಚಿಕ್ಕದು ಸರ್ ಅಲ್ಲಿ. ಸರ್ ಹೊಂದಾಣಿಕೆ ಹೆಂಗಿದೆ ಅಂದ್ರೆ ಸರ್, ತುಂಬಾ ಹೊಂದಾಣಿಕೆ ಇದೆ. ಬಟ್ ಏನಾಗ್ತಾ ಇತ್ತು ಅಂದ್ರೆ ಸರ್, ನನಗೆ ಪ್ರತಿ ಸರಿ ಸರ್ ಸಣ್ಣ ವಿಚಾರ ಹಿಡ್ಕೊಂಡು ಅನುಮಾನ ಪಡ್ತಾಳೆ ಸರ್. ನನ್ನ ಜೀವನದಲ್ಲಿ ನನ್ನ ಬದುಕು ಏನಾಯ್ತು ನಾನು ಹೇಳ್ತೀನಿ ಸರ್. ನಾನು ಏನಾದ್ರೂ ಮಾಡಿದ್ರೆ ನನಗೆ ನೀನ್ ಒಂದು ಚೂರು ಆಮೇಲೆ ನೀನ್ ಕೆರ ತಗೊಂಡ್ ನೋಡಿ, ನಾನು ಒಪ್ಕೋತೀನಿ. ನಾನು ಏನು ಮಾಡಿಲ್ಲ ಅಂದ್ರೆ ಸುಮ್ನೆ ಅನುಮಾನ ಪಟ್ರೆ ನಾನು ಏನ್ ಮಾಡಿ, ನನ್ನ ಜೀವನ ಹೆಂಗಾಗಿದೆ ಅಂದ್ರೆ ಸರ್, ಈ ಅನುಮಾನದಿಂದ ಯಾವ್ದು ಏನು ಮಾಡಕ್ಕೂ ಆಗ್ತಾ ಇಲ್ಲ ಸರ್. ನಾನು ಅವ್ರ ಹೆಣ್ಮಕ್ಳಿಗೆ ಗಂಡಸರ ಅನುಮಾನ ಪಡ್ತಾರಲ್ಲ ಸರ್, ಇದು ನನ್ನ ಜೀವನದಲ್ಲಿ ಉಲ್ಟಾ ಸರ್. ಇದು ಇಲ್ಲ ಈಗ ಆಕೆಗೂ ಅದ್ರ ಬಗ್ಗೆ ತಿಳುವಳಿಕೆ ಇರಲಿಲ್ಲ. ಬಟ್ ಈಗ ಇದೆಲ್ಲ ಮುಗಿದಾದ್ಮೇಲೆ ಮತ್ತೆ ನೀವು ನನ್ನ ಮತ್ತು ನಿಮ್ಮ ಶ್ರೀಮತಿಯವರ ಸಂಭಾಷಣೆಯನ್ನು ಕೇಳಿ ನಿಮಗೆ ಅರ್ಥವಾಗುತ್ತೆ. ಬಟ್ ನಾನು ಆಕೆಗೆ ಸ್ಪಷ್ಟವಾಗಿ ಎಲ್ಲ ಬಿಡಿಸಿ ಹೇಳಿದ್ದೀನಿ. ಹಿಂದೆ ಏನಿತ್ತು ಅಂದರೆ, ನೆನ್ನೆ ಹಿಂಗಾಗಿತ್ತು ಸರ್, ಅದಕ್ಕೆ ನನಗೆ ಇವತ್ತು ಅನಿಸ್ತಾ ಇದೆ, ಅಥವಾ ನಾಳೆ ನೆನ್ನೆ ಮತ್ತು ನಾಳೆ ಇವೆರಡನ್ನು ಬಿಟ್ಟು ಈ ದಿನ ಬದುಕಮ್ಮ. ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ನೀವು ಒಬ್ರಿಗೊಬ್ರು ಏನಾಗಿರ್ತೀರೋ ಯಾರಿಗೆ ಗೊತ್ತು. ಹಾಗಾಗಿ ನಿಮ್ಮ ಹೆಂಡತಿಗೆ ಅದ್ರ ಬಗ್ಗೆ ಒಂದು ತಿಳುವಳಿಕೆ ಬೇಕಿತ್ತು ಅಷ್ಟೇ. ಈಗ ಆಕೆ ಏನು, ಅಯ್ಯೋ ನನ್ನ ಗಂಡ ಸರಿ ಇಲ್ಲ ಸರ್, ನನ್ನ ಗಂಡ ಎಲ್ಲ ವಿಚಾರದಲ್ಲೂ ಅದ್ಭುತ, ಆದರೆ ಇದೊಂದು ವಿಚಾರ ಅವರು ತಪ್ಪು ಮಾಡಿಲ್ಲ. ಬಟ್ ನನಗೆ ಈ ಹಿಂದಿನದು ಒಂಚೂರು ಹಂಗಿರೋದ್ರಿಂದ ಇದು ಹೆಂಗಾಗುತ್ತೆ ಅಂದರೆ ಸರ್, ಯಾವುದೋ ಒಂದು ಜಾಗದಲ್ಲಿ ಒಂದು ಆಕ್ಸಿಡೆಂಟ್ ಆಗಿರೋದು ನೋಡ್ಬಿಟ್ಟಿರ್ತೀರ. ಆ ಜಾಗದಲ್ಲಿ ನಿಮಗೇನು ಆಕ್ಸಿಡೆಂಟ್ ಆಗಿಲ್ಲ, ಬೇರೆಯವ್ರಿಗಾಗಿತ್ತು. ಬಟ್ ಅದು ನೋಡಿಬಿಟ್ಟಿರೋದ್ರಿಂದ ನೀವು ಆ ಜಾಗದಲ್ಲಿ ಹೋಗ್ಬೇಕಾದಾಗೆಲ್ಲ ಒಂದು ಭಯ ಪಡ್ತೀರ ಮತ್ತು ನಿಧಾನಕ್ಕೆ ಹೋಗ್ತೀರ. ಅಂದರೆ ನಿಮ್ಮನ್ನು ಕಾಡ್ತಿರೋದು ಹಿಂದೆಂದೋ ಒಂದು ದಿವಸ ನಡೆದ ಆಕ್ಸಿಡೆಂಟ್, ಹೌದಲ್ಲ? ಅಂದ್ರೆ ಹಿಂದೆಂದೋ ಒಂದು ದಿನ ಒಂಚೂರು ತಪ್ಪಾಗಿ ನಡ್ಕೊಂಡಿದ್ರಲ್ಲಪ್ಪ, ಅದನ್ನೇ ಹೇಳ್ತಾ ಇದ್ದೀನಿ. ಹಿಂದಿನ ಯಾವುದೋ ಘಟನೆ ಇವತ್ತಿನ ಮೇಲೆ ಪರಿಣಾಮ ಬೀರಲ್ಲ ಅಂತ ನೀವ್ ಹೇಗೆ ಅಂದ್ಕೊಳ್ತೀರಾ? ಅದನ್ನೇ ಹೇಳ್ತಾ ಇದ್ದೀನಿ. ಬಹುಶಃ ಅವತ್ತು ನಾನು ಹಂಗೆ ನಡ್ಕೊಳ್ಳದೆ ಹೋಗಿದ್ದಿದ್ರೆ ಬಹುಶಃ ಇವತ್ತು ಅಂದರೆ ಎಲ್ಲ ಕಿತ್ತು ಹೋಗ್ಬಿಟ್ಟಿದೆ ಅಂತ ಹೇಳ್ತಾ ಇಲ್ಲ, ಬಟ್ ನಿಮಗೊಂದು ತಿಳುವಳಿಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಅರ್ಥ ಆಯ್ತಲ್ಲ? ಯಾಕಂದರೆ ಮಕ್ಕಳ ಎದುರುಗಡೆ ಕೂಡ ಅಂದರೆ ಮುಂದಿನ 15 ಅಥವಾ 10 ವರ್ಷದ ನಂತರ ನೀವು ದೇವ್ರ ಥರ ಬದುಕ್ತೀನಿ ಅಂದರು ಈ ಸಮಯದಲ್ಲಿ 1-2-3 ತಪ್ಪು ಮಾಡಿ ಮಕ್ಕಳು ಅದನ್ನು ನೋಡಿ ಮುಂದೊಂದು ದಿವಸ ಮಕ್ಕಳು ನೀನು ಹಿಂದೆ ಏನಿದೆ ಅಂತ ನನಗೆ ಗೊತ್ತು, ಸುಮ್ಮನಿರಲ್ಲೋ ಅಪ್ಪ ಅಂತಂದರೆ, ಅರೆ ನಾನು ಏನು ಮಾಡಿಲ್ಲ ಸರ್ ಅಂತ ನೀವು ಹೇಳ್ತೀರಾ. ಬಟ್ 15 ವರ್ಷದ ಹಿಂದೆ ಮಕ್ಕಳು ಮುಂದೆ ಏನು ತಪ್ಪಾಗಿದ್ದು ಸತ್ಯ ಅಲ್ವಾ? ಅಂದರೆ ಹಿಂದೇನಾಗಿತ್ತು ಅದನ್ನು
ಸಮಾಜ ಪರಿಗಣಿಸುತ್ತೆ. ಇವತ್ತು ಯಾರನ್ನೇ ತಗೊಳ್ಳಿ ಸರ್, ಒಬ್ಬ ಯಾರೋ ಒಬ್ಬ ಉದಾಹರಣೆಗೆ ಒಬ್ಬ ಸಿನಿಮಾ ನಟನೋ ಯಾರೋ ಒಬ್ಬ ಅವನು ಒಳ್ಳೆ ಸಾಧಕ, ಬಟ್ ಅವನಿಗೆ ವೈಯಕ್ತಿಕ ಜೀವನದಲ್ಲಿ ಏನೋ ಒಂದು ಹೆಂಡತಿಗೆ ಹೊಡೆದಿದ್ದ, ಏನೋ ಒಂದು ತಪ್ಪು ಏನೋ ಆಗಿತ್ತು, ಆತನ ಒಳ್ಳೆ ಸಿನಿಮಾ ಹೊಗಳ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಹಳೇ ತಪ್ಪನ್ನು ಇಟ್ಕೊಂಡು ಅವನನ್ನು ಎಷ್ಟು ಟ್ರೋಲ್ ಮಾಡಬೇಕು, ಎಷ್ಟು ಬೈಬೇಕು ಬೈತಾರೆ. ಅಂದರೆ ಹಳೆಯ ವಿಚಾರಗಳು. ಇವತ್ತು ನೋಡಿ, ಒಬ್ರು ಯಾರೋ ಸ್ವಾಮೀಜಿ ಯಾವುದೋ ಲೈಂಗಿಕ ವಿಚಾರದಲ್ಲಿ ಜೈಲಿಗೆ ಹೋಗಿದ್ದಾರೆ, ಅವರಲ್ಲಿ ತಿದ್ದುಕೊಂಡು ಪಶ್ಚಾತ್ತಾಪ ಪಟ್ಟುಕೊಂಡು ಮತ್ತೆ ಮಠಕ್ಕೆ ಬಂದು ಏನೇ ದೇವ್ರ ಥರ ಬದುಕಿದ್ರು ಜನ ಅವರನ್ನು ಗುರುತಿಸೋದೇ ಹಳೆಯ ಲೈಂಗಿಕ ವಿಚಾರ ಇಟ್ಕೊಂಡು. ಅಂದರೆ ಈ ಹಳೆಯದು ಅನ್ನೋದು ಇದೆಯಲ್ಲ, ಅಯ್ಯೋ ಸರ್ ನಾನೀಗ ಪಶ್ಚಾತ್ತಾಪ ಪಡ್ತೀನಿ, ಜಗತ್ತಷ್ಟು ಬೇಗ ಮರೆಯಲ್ಲಪ್ಪ. ನೋಡಿ, ಇವತ್ತು ಗಾಂಧಿ ತಾತ ನಮ್ಮ ನಡುವೆ ಇದ್ದುಕೊಂಡು ದೇಶಕ್ಕೆ ಹೋರಾಡ್ತವ್ರ, ಅಥವಾ ಇವತ್ತು ವಿವೇಕಾನಂದರು ನಮ್ಮ ನಡುವೆ ಇದ್ದುಕೊಂಡು ನಮ್ಮ ಧರ್ಮವನ್ನು ಪ್ರಚಾರ ಮಾಡ್ತವ್ರು? ಇಲ್ಲ, ಅವ್ರು ಎಂದೋ ಮಾಡಿದ್ದು ನಾವು ಇವತ್ತು ನೆನ್ಪಿಟ್ಕೊಂಡಿದ್ದೀವಿ. ಅಂದರೆ ಎಂದೋ ಮಾಡಿದ ಒಳ್ಳೆಯದು ಮತ್ತು ಎಂದೋ ಮಾಡಿದ ಕೆಟ್ಟದ್ದು ಇವತ್ತಿಗೆ ಅದೊಂದು ರೆಫರೆನ್ಸ್. ಅಯ್ಯೋ ಅವತ್ತು ಸಾರಿಗೆ ಉಪ್ಪಾಕಿರ್ಲ, ಇವತ್ತು ಸರಿಯಾಗಿ, ಅಂದರೆ ಮೊನ್ನೆ ಯಾವತ್ತು ಎಡವಿದ್ದೆ, ಅದಕ್ಕೆ ಇವತ್ತು ನಾನು ಅದನ್ನು ನೆನಪು ಮಾಡಿಕೊಳ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ಹೆಂಡತಿ ಅದನ್ನು ನೆನಪು ಮಾಡಿಕೊಂಡು ನಿಮಗೆ ನೋವು ಕೊಡೋದ್ರ ಬಗ್ಗೆ ನಾನು ಒಳ್ಳೆಯದು ಅಂತ ಹೇಳ್ತಾ ಇಲ್ಲ, ಬಟ್ ನಮ್ಮ ಹಿಂದಿನ ಜೀವನ ಹೆಂಗಿದೆ ಅನ್ನೋದ ಆಧಾರದ ಮೇಲೆ ನಮ್ಮನ್ನು ಇವತ್ತು ಜನ ಹೇಗೆ ಉಪಚಾರ ಮಾಡ್ತಾರೆ ಅನ್ನೋದು ನಿರ್ಧಾರವಾಗುತ್ತೆ. ನಾನೀಗ ಆಕೆಗೆ ಎಲ್ಲ ಹೇಳಿದ್ದೀನಿ, ನಿಮಗೆ ಅದ್ರ ಬಗ್ಗೆ ಭಯ ಬೇಡ. ದಯವಿಟ್ಟು ಅವರು ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ, ಬಟ್ ಒಂದು ಹೆಣ್ಣಾಗಿ ತನ್ನ ಗಂಡ ಇನ್ನೊಬ್ಬರ ವಿಚಾರಕ್ಕೆ ಹೋಗಬಾರ್ದು. ಅದು ಒಂದು ಹೆಣ್ಣಿನ ಆಸೆ ಅಲ್ವನಪ್ಪ. ಹೆಣ್ಣು ಈಗ ಯೋಚನೆ ಮಾಡಿ, ನಿಮ್ಮ ಹೆಂಡತಿ ಕೂಡ ಇನ್ಯಾವೊಂದು ಸವಾಸದಲ್ಲಿ ಇದ್ದಿದ್ರೆ ನೀವು ಯಾವಳ ಜೊತೆ ಹೋಗಿದ್ರು ಆಕೆ ಕೇಳ್ತಿರ್ಲಿಲ್ಲ. ಯಾಕಂದ್ರೆ ಇವನಲ್ಲಿ ನನಗೆ ಇನ್ನೊಬ್ಳು, ಬಟ್ ನಿಮ್ಮನ್ನೇ ಸರ್ವಸ್ವ ಅಂದ್ಕೊಂಡಾಗ ಇಂಥದ್ದೇನೋ ಬರುತ್ತೆ, ಅದು ಪಾಸಿಟಿವ್ನೆಸ್ ಅಷ್ಟೇ ಅದು. ಅದಕ್ಕೆ ಬೇಡ, ನೀವು ಇನ್ನೊಂದು ದಿವಸ ನನ್ನ ಜೊತೆ ವೈಯಕ್ತಿಕವಾಗಿ ಮಾತಾಡಿ, ನಿಮ್ಮ ನಂಬರ್ ನಾನು ಇವ್ರ ಹತ್ರ ತಗೊಳ್ತೀನಿ, ಸೇವ್ ಮಾಡ್ಕೊಳ್ತೀನಿ. ಸರಿ, ಇದು ಮುಗ್ದಾದ ಮೇಲೆ ಮಾಡಿ, ಯಾಕಂದ್ರೆ 100 ಬರ್ತಾವಲ್ಲ ಸರ್. ನಾವು ಅವರಿಗೆ ಡೇಟ್ ಕೊಟ್ಟು ಈಗ ಎಲ್ಲಾರನ್ನೂ ನಾನು ಒಬ್ಬೊಬ್ಬರ ಹತ್ರ ಒಂದೊಂದು 40-50 ನಿಮಿಷ 1 ಗಂಟೆ ಮಾತಾಡ್ಬೇಕು ಸರ್. ದಿವಸಕ್ಕೆ ಒಬ್ರು ಇಬ್ಬರ ಹತ್ರ ಮಾತಾಡ್ಬೋದು. ನಾನು ಬರೋರಿಗೆಲ್ಲ 1 ಗಂಟೆ ಕೊಟ್ರೆ ನಾನು ಬಿದ್ದೋಬೇಕಾದ್ರೆ ಸಂಜೆ ವರ್ಷದಲ್ಲಿ. ಹಾಗಾಗಿ ಅಷ್ಟೇ, ನಿಮ್ಮ ಬಗ್ಗೆ ನನಗೆ ಬಹಳ ದೊಡ್ಡ ಗೌರವ ಇದೆ. ಥ್ಯಾಂಕ್ ಯು. ಕಾರ್ಯಕ್ರಮ ನೋಡಿ ಎಷ್ಟು ಪ್ರೀತಿಯಿಂದ ನೀವು ಒಂದೆರಡು ಒಳ್ಳೆ ಶುಭ ಹಾರೈಸಿದ್ರಿ, ನಿಮಗೆ ನಾನು ಸದಾ ಕೃತಜ್ಞನು. ಆ್ಯಂಡ್ ನಿಮ್ಮ ಹೆಂಡತಿಯೊಂದಿಗೆ ಎಂದಾದರೂ ಸಾಧ್ಯ ಆದರೆ ನಮ್ಮ ಆಶ್ರಮಕ್ಕೆ ಬನ್ನಿ. ಮಾರ್ಚ್ ಹೌದು, ಮಾರ್ಚ್ ತಿಂಗಳಿಂದ ಅದಕ್ಕೆ ಅವಕಾಶ ಇರುತ್ತೆ. ನೀವು ಇದಕ್ಕೊಂದು ಮೆಸೇಜ್ ಮಾಡಿ, ನಮ್ಮವ್ರು ನಿಮ್ಗೆ ಅಡ್ರೆಸ್ ಕಳಿಸ್ತಾರೆ, ಆಯ್ತಾ? ನೀವಿಬ್ರು ಚೆನ್ನಾಗಿರ್ಬೇಕು. ನಾನು ನಿಮ್ಗೆ ಏನೇ ವಿಚಾರ ಇದ್ರು ನನ್ನ ಜೊತೆ ಹಂಚ್ಕೊಳ್ಳಿ, ಅರ್ಥ ಆಯ್ತಲ್ಲ? ನೋಡಮ್ಮ, ನಿನಗೂ ನಾನು ಅದನ್ನೇ ಹೇಳೋದು, ಅರ್ಥ ಆಯ್ತಲ್ಲ? ಏನೇ ಗೊಂದಲ ಬಂದ್ರು ನನ್ನ ಹತ್ರ ಹಂಚ್ಕೊ, ನಾನು ಹೇಳ್ತೀನಿ ಅವ್ರಿಗೆ. ಸರ್, ಇವಾಗ ನಾನು ನಂಬಿಕೆ ಇಟ್ಕೊಂಡು ನಂಬ್ರಿ ಅಂದ್ರೆ ನಂಬಕ್ಕೆ ಸಾಧ್ಯ ಇಲ್ಲ ಸರ್. ಅವ್ರು ನಂಬ್ತಾನೆ ಇಲ್ಲ ನನಗೆ. ನೀನ್ ಮತ್ತೆ ಯಾವತ್ತಾದ್ರೂ ನಾನು ಹೇಳಿದ್ನಲ್ಲ, ಅವ್ರೇನು ಅನುಮಾನ ಪಟ್ಟ ಹಾಗೆ ಬಿಡು ಒಳಗಂಗೆ ಅನ್ಸುತ್ತೆ ಅಂತ ನೀವು ಸುಮ್ಮನೆ ಆಗ್ಬೇಕು. ಅವ್ರಿಗೆ ಅಂದ್ರೆ ಇಬ್ರು ಒಟ್ಟಿಗೆ ಕೋಪಗೊಂಡಾಗ ಅದು ಸಂಸಾರ ಆಗಲ್ಲ. ಒಬ್ರು ಕೋಪಗೊಂಡ್ರೆ ಒಬ್ರು ಸಮಾಧಾನ ಮಾಡಕ್ ಇರ್ಬೇಕು, ಅರ್ಥ ಆಯ್ತಲ್ಲ? ಇಬ್ರು ಕೋಪಗೊಂಡ್ರೆ ಹೋಗಿ ಎಲ್ಲೆಲ್ಲಾರ ಬೀದಿಲಿ ನಿಂತ್ಕೊಳ್ಳಿ. ಸಂಸಾರಕ್ಕೆ ಹಂಗಿರಬಾರ್ದು. ನಾನು ಹೇಳಿದ್ನಲ್ಲ, ನಿಮ್ ನಡುವೆ ಏನಾದ್ರೂ ನನ್ಗೊಬ್ಬ ಗುರು ಇದ್ದಾರೆ, ನಾನು ಅವ್ರ ಹತ್ರ ಹೋಗಿ ಸರಿ ಮಾಡ್ಕೊಳ್ತೀವಿ ಅನ್ನೋ ನಂಬಿಕೆ ಇರ್ಲಿ ನಿಮಗೆ, ಅರ್ಥ ಆಯ್ತಲ್ಲವಾ? ಇನ್ನು ಮೇಲೆ ಅನುಮಾನ ಅಂತ ಬಂದ್ರೆ ಅದು ನೀವು ನನಗೆ ದ್ರೋಹ ಮಾಡದಂಗೆ. ಅಂಥದ್ದೇನೋ ಕಂಡು ಬಂದಾಗ ನನಗೆ ಹೇಳಿ, ನಾನೇ ಸರಿ ಮಾಡ್ತೀನಿ. ಪತಿಯೇ ಪರದೈವ ಅಂದ್ಕೊಂಡು ಬದುಕಿರೋಳವ, ನೀನ್ ಹಂಗೆ ಇರಬೇಕು. ಅದನ್ನ ಮೀರಿಯೂ ದ್ರೋಹ ಆದ್ರೆ ಅದು ನಿನ್ ತಪ್ಪಲ್ಲ, ಅರ್ಥ ಆಯ್ತಲ್ಲ? ಒಳ್ಳೇದಾಗ್ಲಿ. ಇವ್ರ ನಂಬರ್ ನನಗೆ ಕಳಿಸ್ಕೊಡು. ಕಾರ್ಯಕ್ರಮ ಮುಗ್ದಾದ್ಮೇಲೆ ಇದೇ ಈಗೇನ್ ಮಾಡಿದೆಯಲ್ಲವ ಅದಕ್ಕೆ ಕಳಿಸ್ಕೊಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಸರ್, ಥ್ಯಾಂಕ್ ಯು. ಒಳ್ಳೇದಾಗಿ ಪಾಪ, ನಿಮ್ ಕೆಲಸ ಮುಂದುವರಿಸಿ. ತುಂಬಾ ಧನ್ಯವಾದ ಸರ್. ನಿಮ್ಗೆ ಮಾತಾಡಿ ಸರ್, ನಾನು ಎಷ್ಟು ದಿವಸದಿಂದ ಟ್ರೈ ಮಾಡ್ತಾ ಇದೀನಿ, ಕನೆಕ್ಟ್ ಆಗಿಲ್ಲ ಸರ್. ನೋಡಿ ಅವಳ ಲಕ್ಷ ಹೆಂಗಿದೆ ನೋಡಿ ಸರ್. ಅಯ್ಯೋ ಹಾಗೇನಿಲ್ಲ, ಅದಕ್ಕೆ ನೋಡಿ ಅವ್ರು ನಿಮ್ಗೆ ಒಳ್ಳೆ ಹೆಂಡತಿ ಆಗಿರೋದ್ರಿಂದ ಸರ್ ನನ್ನ ಗಂಡನ ಹತ್ರ ಹೊಸ ಮಾತಾಡಿ ಅಂತ ಹೇಳಿದ್ರು. ಅವ್ರು ಎಷ್ಟು ಪ್ರೀತಿಯಿಂದ ಕೇಳ್ಕೊಂಡ್ರು ಅಂದ್ರೆ ಬೇಡ ಅನ್ಲಿಕ್ಕೆ ನನಗೆ ಮನಸ್ಸೇ ಬರ್ಲಿಲ್ಲ. ಅವ್ರು ನಾನು ಎಷ್ಟು ಇಷ್ಟಪಡ್ತಾಳೆ ನನ್ಗೆ ಅರ್ಥ ಆಗುತ್ತೆ ಸರ್. ಬಟ್ ನಾನ್ ಹೇಳ್ತೀನಿ, ಅಕ್ಕಿ ಆದ್ರೆ ಅಮೃತನೇ ಇಷ್ಟ ಆಗುತ್ತೆ, ಅಷ್ಟು ಇಷ್ಟ ಪಡ್ಬೇಡ ನನ್ಗೆ. ನೀನು ಪ್ರೀತಿ ಎಷ್ಟು ಅಷ್ಟೇ ಕೊಡು, ಜಾಸ್ತಿ ಬೇಡ ಅಂತ ನಾನು ಎಷ್ಟರಿ ಗಿಣಿ ಮಾಡಿ ಹೇಳ್ತೀನಿ ಸರ್ ಅವಳಿಗೆ. ಬಟ್ ಅವಳಿಗೆ ಯಾರು ಇಲ್ಲ ಸರ್, ತಂದೆ ತಾಯಿ ಇದಾರೆ, ಅಮ್ಮ ಇದಾರೆ, ಬಟ್ ಯಾರು ಅವ್ರನ್ನ ಕೇರ್ ಮಾಡಲ್ಲ, ಅಣ್ಣ ತಮ್ಮನ ಕೇರ್ ಮಾಡಲ್ಲ.
ಇವ್ರು ಸ್ವಲ್ಪ ಅವಾಗ ಮದ್ವೆ ಆದ್ಮೇಲೆ ಸ್ವಲ್ಪ ನಮ್ಮನೆ ಕರೆದು ಕಿರಿಕ್ ಮಾಡ್ಕೊಂಡಿದ್ದಾರೆ. ಅವರಿಂದ ಅವರು ನಂಬಲ್ಲ ಸರ್ ಇವರಿಗೆ. ತೊಂದ್ರೆ ಇಲ್ಲ ಸರ್. ಅಂದ್ರೆ ನೋಡಿ, ಅಷ್ಟೆಲ್ಲ ವಿರೋಧಗಳ ನಡುವೆಯೂ ನಿಮ್ಮನ್ನಷ್ಟೇ ನಂಬಿಕೊಂಡು ಧೈರ್ಯವಾಗಿರೋ ಈಕೆ ವಿಚಾರದಲ್ಲಿ ಆಕೆ ಏನು ತಿಳಿದೇನೆ ಯಾವುದೋ ಹಿಂದಿನದನ್ನ ನೆಪವಾಗಿಟ್ಕೊಂಡು ಏನೋ ಒಂಚೂರು ಅನುಮಾನದ ಮಾತಾಡಬಹುದು. ನೀವು ಅದನ್ನ ಒಂದು ಮಗು ಹೇಗೆ ಏನೋ ಮಗು ದೊಡ್ಡ ವಿಚಾರ ಮಾತಾಡ್ತಿದ್ರು, ಅಯ್ಯೋ ಬಿಡು ಅದಕ್ಕೇನೋ ಗೊತ್ತಾಗಲ್ಲ ಅನ್ಕೊಂಡು ಸುಮ್ಮನೆ ಆಯ್ತಿರಲ್ಲ, ಈಕೆಯನ್ನ ನೀವು ಹಾಗೆ ನೋಡ್ಬೇಕು. ಅರ್ಥ ಆಯ್ತಲ್ಲ? ಇದು ಇನ್ನು ಮುಂದೆ ನೀವಿಬ್ರು ಅಳವಡಿಸ್ಕೊಳ್ಬೇಕು. ಆ ವಿಚಾರ ನಿಮ್ಮ ಮನೆಯ ವಾಸ್ತುಗೃಹದಲ್ಲಿ ಚರ್ಚೆಗೆ ಬರಬಾರ್ದು. ಒಳ್ಳೇದಾಗ್ಲವ? ನಾನಿದ್ದಿ ನಿಮ್ ಜೊತೆ. ಶುಭವಾಗ್ಲವ? ಒಳ್ಳೇದಾಗ್ಲಿ. ಈಶ್ವರ. ಇವ್ರದ್ದೇ ನೋಡಿ ಎಂತ ಒಳ್ಳೆ ಮುದ್ದಾದ ಜಗಳ ಇವರಿಬ್ರದು. ನನಗೆ ತುಂಬಾ ಸಾರಿ ಅಂದ್ರೆ ಆನ್ಲೈನ್ ಅಂದ್ರೆ ಕಾರ್ಯಕ್ರಮ ಅಲ್ಲದೇನೆ ಆಫ್ಲೈನ್ ಕೌನ್ಸಿಲಿಂಗ್ಗಳಲ್ಲೂ ಹಿಂಗೆ ಬರೋದುಂಟು. ಗಂಡ ಹೆಂಡತಿ ಇಬ್ರು ಬರ್ತಾರೆ. ಸರ ಆಕೆ ಈ ತಪ್ಪು ಮಾಡಿದ್ಲು, ಈಕೆ ಈ ತಪ್ಪು ಅಂದ್ರೆ ಅವ್ರು ಎಷ್ಟು ಪ್ರೀತಿ ಮಾಡ್ತಿರ್ತಾರೆ ಅಂದ್ರೆ ತುಂಬಾ ಪ್ರೀತಿ ಮಾಡ್ತಿರ್ತಾರೆ. ಬಟ್ ಚಿಕ್ಕ ಪುಟ್ಟ ವಿಚಾರಗಳಿಗೆ ಅವರಿಗೆ ಅದನ್ನ ನಿಭಾಯಿಸೋದಿಕ್ಕೆ ಸರಿ ಗೊತ್ತಾಗ್ತಾ ಇರಲ್ಲ, ಅಥವಾ ಇಬ್ರು ಸೋಲ್ಲಿಕ್ಕೆ ತಯಾರಿರಲ್ಲ. ಇದು ಒಂದು ಸರಿಯಾದ ಮಾರ್ಗದರ್ಶನ ಇಲ್ಲದೆ ಹೋದ್ರೆ ಇದು ಡೈವರ್ಸ್ ಹಂತಕ್ಕೆ ಹೋಗಿ ಚಿಕ್ಕ ವಿಚಾರಕ್ಕೆಲ್ಲ ದೂರ ಆಗ್ಬಿಡ್ತಾರೆ. ಇವ್ರದಕ್ಕೆ ನಾನು ಏನು ಹೇಳಿ. ಬಟ್ ಒಳ್ಳೆ ಶುದ್ಧ ಆತ್ಮಗಳು. ಹಿಂದೇನಾಗಿದೆಯೋ ನನಗದು ಬೇಡ. ಮಕ್ಕಳಿದ್ದಾರೆ, ಅವ್ರಿಗೋಸ್ಕರ ನೀವು ನಿಮ್ಮ ಜೀವನವನ್ನು ಗೌರವಯುತವಾಗಿ ಬದುಕಬೇಕು. ನೀವು ನಗ್ನಗ್ತ ಚೆನ್ನಾಗಿರಿ, ನಿಮ್ಗೊಳ್ಳೇದಾಗುತ್ತೆ. ಭಾಳ ಖುಷಿ ಆಯಿತು. ಒಂದು ಇಡೀ ಏನೋ ಒಂದು ಕುಟುಂಬದ ಜೊತೆ ಮಾತಾಡ್ದಂಗೆ ಇಬ್ಬರ ಜೊತೆ ಮಾತಾಡಿದ್ದು ಭಾಳ ಖುಷಿ. ಶುಭವಾಗಲಿ.